ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಈ ಒಂದು ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ, ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದೆ. ಸೊ ಅಮ್ಮ ಅಂತೂ ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಕಾಣಿಸ್ತಿದೆಯೇ ಅಂತ ಹೇಳ್ತಾ ಇದ್ರು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ನಾನು ನಮ್ರತಾ ಶನಾಯೋ ಡಿಸೈನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಸ್ಯಾರಿ ಅಂತ ಹೇಳಿ. ಸೊ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಕಳಿಸಿದ್ದಾರೆ. ಅದಲ್ಲದೆ ಇವ್ರ ಹತ್ರ ನಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ. ಇವರು ಪ್ಯೂರ್ ಗೋಲ್ಡ್ ಜೆರಿನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಕ್ವಾಲಿಟಿ ವೈಸ್ ಅಂತೂ ಇವ್ರ ಹತ್ರ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡ್ತು. ಇವಾಗೆಲ್ಲ KSIC ಸ್ಯಾರೀಸ್ ಎಲ್ಲ ಕ್ವಾಲಿಟಿ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನನ್ನ ಅಮ್ಮಂದಿರ ಕಾಲದಲ್ಲೆಲ್ಲ ತುಂಬಾ ಚೆನ್ನಾಗಿರ್ತಿತ್ತು KSIC ಸ್ಯಾರೀಸ್ ಅಂದರೆ. ಇವಾಗ ಫುಲ್ಲು ಟ್ರಾನ್ಸ್ಪರೆಂಟ್ ಬರ್ತಾ ಇದೆ. ಸೊ ಇವ್ರ ಹತ್ರ ಆ ಥರ ಇಲ್ಲ. ಕ್ವಾಲಿಟಿ ವೈಸ್ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕ್ವಾಲಿಟಿನೂ ಕೂಡ. ಸೊ ಅದಲ್ಲದೆ ಪ್ಯೂರ್ ಗೋಲ್ಡ್ ಜೆರಿನ ಯೂಸ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ಇವ್ರ ಹತ್ರ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇದೆ. ತುಂಬಾ ಡಿಸೈನ್ಸ್ ಚೆನ್ನಾಗಿದೆ. ಇವ್ರದ್ದು ಪೇಜ್ನ ಒಂದ್ಸರಿ ನೀವು ಚೆಕ್ಔಟ್ ಮಾಡ್ಬೋದು. ತುಂಬಾ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನಮಗೆ ಸಿಗ್ತಾ ಇದೆ. ಅದರಲ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಎಲ್ಲ ಇದೆ. ನೀವು ನೋಡ್ಬೋದು, ತುಂಬಾ ಇಂಪ್ರೆಸ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಸೊ ಇವ್ರ ಪೇಜ್ನ ಒಂದ್ಸರಿ ಚೆಕ್ಔಟ್ ಮಾಡಿ ನೀವು, ನಿಮಗೂ ಕೂಡ ಇಷ್ಟ ಆದರೆ ಶಾಪಿಂಗ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಅದರಿಂದ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಿದ್ದೀನಿ. ಆಲ್ರೆಡಿ ನಿಮಗೆ ನೋಡಿ ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 2 ಸೈಡು ಸೇಮ್ ಬಾರ್ಡರ್ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಆಗಿದೆ. ನಾನು ಯಾವ ಥರ ನೋಡಿದೆ ಅದೇ ಥರ ಬಂದಿದೆ. ನನಗಂತೂ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು, ಬಿಕಾಸ್ ಕ್ವಾಲಿಟಿನೂ ಚೆನ್ನಾಗಿದ್ದಿದ್ದು ಕಾರಣ. ಸೊ ನೋಡಿ ಯಾವ ಥರ ಇದೆ ಸ್ಯಾರಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಪಲ್ಲುನೂ ಅಷ್ಟೇ ತುಂಬಾ ರಿಚಾಗಿ ಬಂದಿದೆ. ಪಲ್ಲುನೂ ಫುಲ್ ಗ್ರ್ಯಾಂಡ್ ಆಗಿದೆ, ನೋಡ್ತಾ ಇರ್ಬೋದು ನೀವು. 2 ಸೈಡು ಸೇಮ್ ಬಾರ್ಡರ್ ಇದೆ. ಮತ್ತು ಏನಪ್ಪ ಅಂದರೆ ಇವ್ರ ಹತ್ರ ಯೂನಿಕ್ ಐಡೆಂಟಿಫಿಕೇಷನ್ ಕೋಡ್ ಕೂಡ ಕೊಡ್ತಾರೆ ಅವರು ನಮಗೆ, ಬಿಕಾಸ್ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ. ಸೊ ಆದ್ದರಿಂದ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. KSIC ಆಗಿರ್ಬೋದು, ಇದಕ್ಕೆ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. ನೋಡಿ, ಯೂನಿಕ್ ಐಡೆಂಟಿಫಿಕೇಷನ್ ಕೋಡ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಅದಕ್ಕೆ ಈಗೇನೆ ಪ್ರೋಸ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ಯಾವ ಥರ ಇದೆ ಅಂತ ಯೂನಿಕ್ ಐಡೆಂಟಿಫಿಕೇಷನ್ ಕೋಡು. ಮತ್ತು ಇದಕ್ಕೆ ಬ್ಲೌಸ್ ಮಟೀರಿಯಲ್ಲು ಕೂಡ ಅವರೇ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ರನ್ನಿಂಗಲ್ಲಿ ಬಂದ್ಬಿಡುತ್ತೆ ಬ್ಲೌಸ್ ಮಟೀರಿಯಲ್ ಕೂಡ. ಸೊ ಪರ್ಸ್ನಲಿ ನಂಗೆ ಇಷ್ಟ ಆಯಿತು, ಅದರಿಂದ ನಿಮ್ಮ ಹತ್ರ ಹೇಗೇನು ಶೇರ್ ಮಾಡಿದೆ. ನೆಕ್ಸ್ಟ್ ನಾನು ಮೇಕ್ ಓವರ್ ಆಗ್ತಾ ಇದ್ದೀನಿ. ಜಸ್ಟ್ ನಾನು ಒಂದು ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಅಷ್ಟೇ. ದೇವಸ್ಥಾನದಲ್ಲಿ ಏನೋ ಪೂಜೆ ಇಟ್ಕೊಂಡಿದ್ರು, ಆದ್ದರಿಂದ ರೆಡಿಯಾಗಿ ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ನಾನು ಮ್ಯಾಕ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡೆ. ನೆಕ್ಸ್ಟ್ ನಾರ್ಸ್ ಅವ್ರದ್ದು ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದೊಂದು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾರಿಗೆಲ್ಲ ಗ್ಲಾಸಿ ಲುಕ್ ಬೇಕೋ ಈ ಒಂದು ಪ್ರೈಮರ್ನ ನೀವು ಯೂಸ್ ಮಾಡಿ. ಅದಲ್ಲದೆ ಇದು SPF 50 ಕೂಡ ಆಗಿದೆ. ಹೊರಗಡೆ ಹೋದರೆ ನಮಗೆ ಅದೇ ಒಂದು ಸ್ಕಿನ್ ಟ್ಯಾನ್ ಆಗಲ್ಲ. ನಂಗೆ ಸಖತ್ತು ಅಡ್ಜಸ್ಟ್ ಆಗಿಬಿಟ್ಟಿದೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಫ್ರೆಂಡ್ಸ್, ಅವರು ನೀವು ನಾರ್ಸ್ ಟ್ರೈ ಮಾಡಲೇಬೇಕು. ಬೆಸ್ಟ್ ಫೌಂಡೇಶನ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಬೆಸ್ಟ್ ಅಂತ ಹೇಳ್ಬೋದು ನಾರ್ಸ್ ಅವ್ರದ್ದು. ಸೊ ನೆಕ್ಸ್ಟ್ ನೋಡಿ ಫೌಂಡೇಶನು. ನೀವು ಒನ್ಸ್ ಬೈ ಮಾಡಿದ್ರು 3 ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು. ಈ ಒಂದು ಫೌಂಡೇಶನ್ ಅಷ್ಟೇ ಸ್ಕಿನ್ ಲೈಕ್ ಮೇಕಪ್ ಅಂತಾರಲ್ಲ, ಆ ಥರ ಫಿನಿಶಿಂಗ್ ಕೊಡುತ್ತೆ. ಅದು ನನಗೆ ಪರ್ಸ್ನಲಾಗಿ ಇಷ್ಟ ಆಗುತ್ತೆ. ಸೊ ಫುಲ್ ಪ್ಯಾಚಿ ಆ ಥರ ಇರೋಲ್ಲ. ನಾವು ಸ್ಕಿನ್ ಯಾವ ಥರ ಇರುತ್ತೆ ನ್ಯಾಚುರಲಾಗಿ ಆ ಥರ ಇರುತ್ತೆ. ಫುಲ್ ಗ್ಲಾಸಿ ಫಿನಿಶಿಂಗ್ ಕೊಡುತ್ತೆ. ನೋಡಿ ಯಾವ ಥರ ಇದೆ ಅಂತ. ಐ ಕವರೇಜ್ ಕೂಡ ಇರಲ್ಲ. ನನಗೆ ಅದು ಇಷ್ಟ ಆಗುತ್ತೆ. ತುಂಬ ಕವರೇಜ್ ಆದರೆ ತುಂಬ ಅದಿಷ್ಟ ಆಗಲ್ಲ ನನಗೆ, ಫುಲ್ ಎಲ್ಲ ಕವರ್ ಮಾಡೋದು ಅಂದರೆ. ಸೊ ನೋಡಿ, ನೆಕ್ಸ್ಟ್ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಕ್ಲೀನಾಗಿ ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿ. ನೆಕ್ಸ್ಟು ಐಲ್ಯಾಶಸ್ನ ಹಾಕೊತಾ ಇದ್ದೀನಿ. ಲಿಫ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಸ್ಕರ ಹಾಕೋಣ ಅಂತ ಹೇಳಿ ಜಸ್ಟ್ ಸಿಂಪಲ್ ಆಗಿ ಮೇಕ್ ಓವರ್ ಆಗ್ತಿದ್ದೀನಿ ಅಷ್ಟೇ. ಟೆಂಪಲಲ್ಲಿ ಪೂಜೆ ಇದ್ದಿದ್ದ ಕಾರಣ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ರೆಡಿ ಆಯಿತು. ನೋಡಿ ಹೇಗೆ ಕಾಣ್ತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸ್ಯಾರಿ ಅಂತೂ ಫ್ರೆಂಡ್ಸ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನಿಮಗೆ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ನಾನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಸ್ಯಾರಿ ಯಾವ ಥರ ಕಾಣ್ತಿದೆ, ನಾನು ಯಾವ ಥರ ಕಾಣ್ತಿದ್ದೀನಿ ಅನ್ನೋದನ್ನು.
ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ರೀಲ್ಸ್ ಎಲ್ಲ ಮಾಡಿಕೊಂಡೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಮ್ಮನೂ ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ಹೇಳ್ತಾ ಇದ್ರು. ಫ್ರೆಂಡ್ಸ್, ನನ್ನ ಹತ್ರ ತುಂಬ KSIC ಇದೆ, ಬಟ್ ಇವಾಗೆಲ್ಲ ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿದೆ. ಇವ್ರದ್ದು ನನಗೆ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಸೊ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬೇಕೋ ಶಾಪಿಂಗ್ ಮಾಡಿ. ಮತ್ತು ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.